ಕೇರಳ ವೈಬ್ ಕೊಡೋ ಕಾಂಡ್ಲವನಗಳ ರಾಶಿ ನಮ್ಮ ಹೊನ್ನವರದಲ್ಲಿರೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಅಂಥದ್ದೇ ಸಿಮಿಲರ್ ಪ್ಲೇಸು ನಮ್ಮ ಕುಮಟದಲ್ಲೂ ಇದೆ ಅಂದ್ರೆ ನಂಬ್ತೀರಾ? ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾವಿವತ್ತು ಬೆಳೆಸ್ ತೆಗೆಯೋಕೆ ಅಂತ ಸಣ್ಣ ದೋಣಿಯಲ್ಲಿ ಸರ್ಕಸ್ ಮಾಡಿಕೊಂಡು ಮೊಸಳೆ ಸಾಲದ ಹತ್ತಿರ ಬಂದಿದ್ವಿ. ಬೆಳ್ಚು ಅಂದ್ರೆ ನಮ್ಮ ಉತ್ತರ ಕನ್ನಡದವರಿಗೆ ಗೊತ್ತಿರುತ್ತೆ. ಇದನ್ನ ಚಿಪ್ಪಿಕಲ್ಲು ಅಂತ ಕೂಡ ಕರೀತಾರೆ. ಕೆಲವು ಕಡೆ ಮಳಿ ಅಂತ ಕರೆದ್ರೆ ಇನ್ನು ಕೆಲವು ಕಡೆ ಮರುವೈ ಅಂತ ಕೂಡ ಕರೀತಾರೆ. ಒಂದಷ್ಟು ಬೆಳಚನ್ನ ತೆಗೆದಾದ್ಮೇಲೆ ನಮ್ಗೆ ಈ ಪ್ಲೇಸ್ ಕಂಡದ್ದು. ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂದ್ರೆ ಸುತ್ತಲೂ ಶಾಂತ ವಾತಾವರಣ, ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಬಿಟ್ರೆ ಬೇರೆ ಏನು ಕೇಳಿಸ್ತಾ ಇರಲಿಲ್ಲ. ನಮ್ಮ ಕಾಲು ಕೆಸರಲ್ಲಿ ಹುಗ್ದಿರೋದ್ರಿಂದ ನಮ್ಮ ಹೆಜ್ಜೆ ಸದ್ದೆ ನಮ್ಗೆ ಜೋರಾಗಿ ಕೇಳಿಸ್ತಾ ಇತ್ತು. ನಾವು ಬಂದಿರೋ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ದೋಣಿ ಒಳಗಡೆ ಹೋಗೋದಕ್ಕೆ ಆಗ್ಲಿಲ್ಲ. ಅದಕ್ಕೇನೆ ನಮ್ಗೆ ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗ್ಲಿಲ್ಲ. ಬಟ್ ಡೆಫಿನೆಟ್ಲಿ ಗಾಯ್ಸ್, ನೀರೇನಾದ್ರೂ ಚೆನ್ನಾಗಿತ್ತು ಅಂದ್ರೆ ಕೇರಳ ಮತ್ತೆ ಹೊನ್ನಾವರ ತರನೇ ಫೋಟೋ ಶೂಟ್ಗೆ ಇದು ಒಂದು ದಿ ಬೆಸ್ಟ್ ಸ್ಪಾಟ್. ಬೆಳ್ಸ್ ತೆಗೆಯೋಕೆ ಅಂತ ನಮ್ಮ ತರನೇ ಇನ್ನೊಂದು ಟೀಮ್ ಕೂಡ ಬಂದಿತ್ತು. ಅವ್ರು ಸ್ವಲ್ಪ ದೂರದಲ್ಲಿದ್ರು. ನಾವು ಕೂಡ ಅವರಿರೋ ಜಾಗಕ್ಕೆ ಹೋದ್ವಿ. ಮೊದ್ಲಿದ್ದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ನ ಬೆಳಚು ಅಲ್ಲಿ ಸಿಕ್ತು. ಕೊನೆಗೆ ಸುಮಾರಷ್ಟು ಬೆಳಚನ್ನ ತೆಕ್ಕೊಂಡು ದೋಣಿಯನ್ನ ತುಂಬಿಸಿ ಮನೆ ಕಡೆಗೆ ಬಂದು ಸೌದೆ ಒಲೆ ಮುಂದೆ ಕೂತು ನಾವೇ ಅಡಿಗೆ ಮಾಡೋದಕ್ಕೆ ಶುರು ಮಾಡಿದ್ವಿ. ಫೈನಲಿ ಬೆಳಚಿನ ಸುಕ್ಕ ರೆಡಿ ಆಯ್ತು. ಟೇಸ್ಟ್ ಮಾತ್ರ ಎಕ್ಸ್ಪ್ಲೇನ್ ಮಾಡೋಕೆ ಆಗದೆ ಇರುವಷ್ಟು ಸಖತ್ತಾಗಿತ್ತು. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ನಮಸ್ಕಾರ.